ಕಾರ್ಮಿಕ ಇಲಾಖೆಯಡಿ ಈಗಾಗಲೇ ನೋಂದಾಯಿಸಿಕೊಂಡಿರುವ ಅನರ್ಹ ಕಾರ್ಮಿಕರು ತಮ್ಮ ಕಾರ್ಡ್ಗಳನ್ನು ಕಾರ್ಮಿಕ ಇಲಾಖೆಗೆ ಹಿಂತಿರುಗಿಸಿ ಅವು ರದ್ದುಗೊಳ್ಳುವಂತೆ ನೋಡಿಕೊಳ್ಳಬೇಕು. ಹೀಗೆ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಎದುರಾಗಬಹುದಾದ ಕಾನೂನಾತ್ಮಕ ಕ್ರಮಗಳಿಂದ ಪಾರಾಗಬಹುದಾಗಿದೆ ಎಂದು ತಾಲೂಕು ಕಾರ್ಮಿಕ ವಿಸ್ತರಣಾಧಿಕಾರಿ ಮಲ್ಲಿಕಾರ್ಜುನ್ ಬಗ್ಲಿ ಹೇಳಿದರು. ಹುಡ್ಕೋದಲ್ಲಿರುವ ಕಾರ್ಮಿಕ ಇಲಾಖೆ ಕಚೇರಿಯಲ್ಲಿ ಗುರುವಾರ ಸಂಜೆ ನಡೆದ ಸರಳ ಕಾರ್ಯಕ್ರಮದಲ್ಲಿ ಪತ್ರಿಕೆ ಹಂಚುವ ಹುಡುಗರಿಗೆ ಒದಗಿಸಲಾದ ಈ ಶ್ರಮ್ ನ್ಯೂಸ್ ಪೇಪರ್ ಬಾಯ್ ಕಾರ್ಡ್ ಬಿಡುಗಡೆಗೊಳಿಸಿ ಅರ್ಹರಿಗೆ ಕಾರ್ಡ್ ವಿತರಿಸಿ ಅವರು ಮಾತನಾಡಿದರು. ನಕಲಿ ಕಾರ್ಡ್ ಹಾವಳಿ ತಡೆಗಟ್ಟಲು ಈಗಾಗಲೇ ಇಲಾಖೆಯಿಂದ ಅಭಿಯಾನ ನಡೆಸಲಾಗುತ್ತಿದೆ. ನಕಲಿ ಕಾರ್ಡ್ ಹೊಂದಿರುವವರು ಸ್ವಯಂ ಪ್ರೇರಿತರಾಗಿ ಕಾರ್ಡ್ ಮರಳಿಸುವಂತೆ ಕಾಲಾವಕಾಶ ನೀಡಲಾಗಿದೆ. ನಕಲಿ ಕಾರ್ಡ್ ಬಗ್ಗೆ ವ್ಯಾಪಕ ಪ್ರಚಾರವನ್ನು ನಡೆಸಲಾಗುತ್ತಿದೆ. ಅರ್ಹರಿಗೆ ಮಾತ್ರ ಸರ್ಕಾರದ ಸೌಲಭ್ಯಗಳು ಸಿಗಬೇಕು ಎನ್ನುವ ಸದುದ್ದೇಶ ಇದರಲ್ಲಿದೆ. ಅರ್ಹರು ಸೌಲಭ್ಯಗಳಿಂದ ಅರ್ಹರು ಕಣ್ಣು ಹಾಕುವುದನ್ನು ತಡೆಗಟ್ಟಲು ಎಲ್ಲರೂ ಸಹಕರಿಸಬೇಕು ಎಂದರು. ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಮತ್ತು ಅಸಂಘಟಿತ ಕಾರ್ಯಕರ್ತರಲ್ಲಿ ಅಮೆಜಾನ್, ಫ್ಲಿಪ್ಕಾರ್ಟ್ ಮತ್ತೆ ಇನ್ನಿತರ ಹಲವು ಕಂಪನಿಗಳಲ್ಲಿ ಕೆಲಸ ಮಾಡ್ತಾರಲ್ಲ, ಅವ್ರಿಗೇನಪ್ಪ ಎಲ್ಲಾದ್ರೂ ಫ್ಲಿಪ್ಕಾರ್ಟ್ ಹಂಚಕ್ ಹೋದಾಗ ಅವ್ರಿಗೆ ಏನಾದ್ರು ಒಂದ್ ಸ್ವಲ್ಪ ಏನೋ ಪ್ರಾಬ್ಲಮ್ ಆಯ್ತು, ಏನಾದ್ರು ಡೆತ್ ಆಗಲಿ, ಮೆಡಿಕಲ್ ಇಂಥವೆಲ್ಲ ಕ್ಲೇಮ್ಗಳಿಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅಂತ ಎಲ್ಲಾ ಕ್ಲೇಮ್ಗಳಿಗೂ ಕೂಡ ಸದುಪಯೋಗ ಪಡ್ಕೋಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಸರ್ಕಾರದ ವತಿಯಿಂದ ಫೇಕ್ ಕಾರ್ಡ್ಗಳ ರದ್ದತಿ. ಸಂತೋಷ್ ಕಾರ್ಡ್ ಸಾಹೇಬ್ ಏನಪ್ಪಾ ಅಂದ್ರೆ ಹಿಂದಿರ್ತಕ್ಕ 2018ರ ಮೇಲ್ಭಾಗದಲ್ಲಿ ಇದ್ದಿರ್ತಕ್ಕಂಥ ಕಾರ್ಮಿಕ ಕಾರ್ಡ್ಗಳನ್ನ ತಾಳೆ ಮಾಡಿ ನೋಡಿದಾಗ ಈಗಿರ್ತಕ್ಕಂಥ ಕಾರ್ಮಿಕ ಕಾರ್ಡ್ಗಳು ತಾಳೆ ಮಾಡಿ ನೋಡಿದಾಗ ಅಜಗಜಾಂತರ ವ್ಯತ್ಯಾಸ ಕಂಡು ಬಂದಿದ್ದು, ಅವು ಕಾರ್ಮಿಕ ಕಾರ್ಡ್ಗಳನ್ನ ಎಲ್ಲಾ ಸಂಘಗಳ ಮತ್ತು ಪತ್ರಿಕಾ ಮಾಧ್ಯಮದ ಸಹಕಾರ ಕೊಟ್ಟಿದ್ಯಾದ್ರೆ ಆ ಕಾರ್ಡ್ಗಳನ್ನ ಕಡಿವಾಣ ಆಗ್ತದೆ ಮುಂಬರುವ ದಿನಗಳಲ್ಲಿ. ಮತ್ತು ಮುಂಬರುವ ದಿನಗಳಲ್ಲಿ ಸರ್ಕಾರದ ಟಿಮ್ ಇಲ್ಲಿ ನಮ್ಮ ಮುದ್ದೇಬಾಳ ಸರ್ಕಾರ ಮತ್ತು ತಾಳಿಕಟ್ಟು ಸರ್ಕಾರಕ್ಕೂ ಏನಪ್ಪಾ ಅಂತ ಬಂದು ಅವುಗಳನ್ನ ಬ್ರಿಡ್ಜ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಮುಖ್ಯ ಅತಿಥಿಯಾಗಿ ದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಸಮಿತಿ ಸದಸ್ಯ ಡಿ.ಬಿ. ವಡವಡ್ಗಿ ಅವರು ಮಾತನಾಡಿ, ಪತ್ರಿಕೆ ಹಂಚುವ ಹುಡುಗರನ್ನು ಮೊದಲ ಬಾರಿಗೆ ವಿಮಾ ಯೋಜನೆ ವ್ಯಾಪ್ತಿಗೆ ತರಲಾಗಿದೆ. ಇವರಿಗೆ ಸದ್ಯ ನೀಡಲಾಗಿರುವ ಈ ಶ್ರಮ್ ಕಾರ್ಡುಗಳು ಗಿಗ್ ಕಾರ್ಮಿಕರ ವಿಮಾ ಯೋಜನೆ ವ್ಯಾಪ್ತಿಗೆ ಒಳಪಡುತ್ತವೆ. ಪತ್ರಿಕೆ ಹಂಚುವಾಗ ಅಪಘಾತ ಸಂಭವಿಸಿ ಮರಣ ಹೊಂದಿದರೆ ವಿಮಾ ಪರಿಹಾರ 2 ಲಕ್ಷ, ಜೀವ ವಿಮಾ 2 ಲಕ್ಷ ಸೇರಿ ಒಟ್ಟು 4 ಲಕ್ಷ ರೂಪಾಯಿ ಅವರ ಕುಟುಂಬಕ್ಕೆ ದೊರೆಯುತ್ತದೆ. ಅಪಘಾತದಿಂದ ಶಾಶ್ವತ ದುರ್ಬಲತೆ ಹೊಂದಿದ್ದಲ್ಲಿ 2 ಲಕ್ಷವರೆಗೆ, ಆಸ್ಪತ್ರೆ ವೆಚ್ಚ ಮರುಪಾವತಿ 1 ಲಕ್ಷ ರೂಪಾಯಿ ಮತ್ತು ಜೀವ ವಿಮಾ 2 ಲಕ್ಷ ರೂಪಾಯಿ ಸೌಲಭ್ಯ ದೊರಕುತ್ತದೆ. ನಮ್ಮ ಸಂಘವು ರಾಜ್ಯ ಮಟ್ಟದ ಹೋರಾಟ ನಡೆಸಿ ಮೇಲಿಂದ ಮೇಲೆ ಸರ್ಕಾರದ ಮೇಲೆ ಒತ್ತಡ ಹಾಕಿದ ಪರಿಣಾಮ ಈ ಯೋಜನೆ ಜಾರಿಗೊಂಡಿದೆ. ಇದರ ಸದುಪಯೋಗ ಆಗಬೇಕು ಎಂದರು. ಸಾಕಷ್ಟು ಅನುಕೂಲವನ್ನು ಕೂಡ ಮಾಡಿಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಹುಡುಗರಿಗೆ ಇನ್ನಷ್ಟು ಹೆಚ್ಚು ಸೌಲಭ್ಯಗಳನ್ನ ಶಾಲೆಯಿಂದಾಗ್ಲಿ ಅಥವಾ ಸರ್ಕಾರದ ಇಲಾಖೆಯ ಶಿಕ್ಷಣ ಇಲಾಖೆಯಿಂದಾಗ್ಲಿ ಕೊಡಿಸುವಂತ ಯೋಜನೆ ಕೂಡ ನಾವು ಹಾಕೊಂಡಿದ್ದೇವೆ. ಒಟ್ಟಾರೆ ಪತ್ರಿಕೆ ಹಂಚೋರು ಈ ತಿಂಗಳು ಪತ್ರಿಕೆ ಹಂಚಿ ಕಾರ್ಡ್ ತಗೊಂಡು ಕಾರ್ಡ್ ಶಿಪ್ ಮೇಲೆ ಬಿಟ್ರಿ ಅಂತಂದ್ರೆ ನಾವು ಇಲಾಖೆಯವರಿಗೆ ಮಾಹಿತಿ ಕೊಟ್ಟು ಆ ಕಾರ್ಡ್ ಅನ್ನ ಡಿಸ್ಕಂಟಿನ್ಯೂ ಮಾಡಿಸ್ತೇವೆ. ಯಾಕಂದ್ರೆ ಈ ಕಾರ್ಡ್ ಸೌಲಭ್ಯ ನಿಮ್ಗೆ ಸಿಗಬೇಕು ಅಂತಂದ್ರೆ ನೀವು ಅದರಲ್ಲಿ ಕೆಲಸ ಮಾಡ್ತಾ ಇರಬೇಕು. ಇನ್ನು ಕರ್ನಾಟಕ ಯುವ ಸಂಘಟನೆಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಹಿರಿಯ ಪತ್ರಕರ್ತರಾದ ಪುಂಡ್ಲಿಕ್ ಮುರಾಳ್ ಅವರು ಮಾತನಾಡಿ, ಪತ್ರಿಕೆ ಹಂಚುವ ಹುಡುಗರಿಗೆ ಸರ್ಕಾರ ಸಾಕಷ್ಟು ಅನುಕೂಲ ಮಾಡಿಕೊಟ್ಟಿದೆ. ಅರ್ಹರೆಲ್ಲರೂ ಇದರ ಪ್ರಯೋಜನ ಪಡೆದುಕೊಳ್ಳಬೇಕು. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಾರ್ಮಿಕ ವಿಸ್ತರಣಾಧಿಕಾರಿಯವರನ್ನು ಅಥವಾ ಪತ್ರಿಕಾ ಮುಖ್ಯ ಏಜೆಂಟರನ್ನು ಸಂಪರ್ಕಿಸಬೇಕು. ಇನ್ನು ನೋಂದಣಿ ಮಾಡಿಕೊಳ್ಳುವವರು ಕೂಡಲೇ ಅಗತ್ಯ ದಾಖಲೆ ಸಮೇತ ನೋಂದಣಿ ಮಾಡಿಕೊಳ್ಳಬೇಕು ಎಂದರು. ಪರಿಗಣಿಸಿದ್ದರೂ ನಮಗೆ ಜೀವನದ ಭದ್ರತೆ ಇದ್ದಿಲ್ಲ. ನಾವು ಕಾರ್ಮಿಕ ಇಲಾಖೆ ಮತ್ತು ಕರ್ನಾಟಕ ಸರ್ಕಾರ ನಮ್ಮ ಪರಿಸ್ಥಿತಿಯನ್ನು ಪರಿಗಣಿಸಿ ಇವತ್ತಿನ ದಿನ ಅವರನ್ನು ಅಸಂಘಟಿತ ಕಾರ್ಮಿಕರು ಪಟ್ಟಿಯೊಳಗೆ ಸೇರಿಸಿ ಅವರಿಗೆ ಒಂದು ಜೀವ ವಿಮಾ ಭದ್ರತೆಯನ್ನು ನೀಡುವ ಸಲುವಾಗಿ ಮಾಡಿದಂತಹ ಈ ಒಂದು ಕಾರ್ಯಕ್ಕೆ ಪತ್ರಕರ್ತರ ಪರವಾಗಿ ಮತ್ತು ಸರ್ಕಾರದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈಗ ನಾವೆಲ್ಲರೂ ನಿಜವಾಗಿ ಬಹಳ ಕಷ್ಟದಲ್ಲಿ ನಾವು ಇಂದ 2018-19ರಲ್ಲಿ ಕರೋನಾ ಸಂದರ್ಭದಲ್ಲಿ ಪ್ರಥಮ ಹಂತವಾಗಿ ನಾವು ನಿಂತು ನಮ್ಮ ಜೀವನವನ್ನು ಬದಲಿಗೊಳಿಸಿ ನಾವು ಸುದ್ದಿ ಮಾಡಿದ್ದೀವಿ. ಇನ್ನು ಇದೇ ವೇಳೆ ಪತ್ರಿಕೆ ಹಂಚುವ ಹುಡುಗರಿಗೆ ಕಾರ್ಡ್ ಮಾಡಿಸಿಕೊಡುವಲ್ಲಿ ಹೆಚ್ಚು ಶ್ರಮ ವಹಿಸಿದ ಪತ್ರಕರ್ತ ಸಿದ್ದು ಚಲವಾದಿ ಅವರ ಕಳಕಳಿಯನ್ನು ಇದೇ ವೇಳೆ ಶ್ಲಾಘಿಸಲಾಯಿತು. ಇದೇ ಸಂದರ್ಭದಲ್ಲಿ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಹನುಮಂತ್ ಬೆಳಗಲ್, ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯ ಮಕ್ಬುಲ್ ಬನ್ನಟ್ಟಿ, ಪತ್ರಿಕಾ ವಿತರಕರಾದ ಸಮೀರ್ ಅವಟಿಗೇರ್, ಸೋಹೆಲ್ ಅವಟಿಗೇರ್, ಸದ್ದಾಮ್ ಹುಸೇನ್ ನದಾಫ್, ಮಹಾದೇವ್ ಬಿರಾದಾರ್, ಭೀಮು ಚಲವಾದಿ ಸರೂರ್,
ಪತ್ರಕರ್ತರಾದ ಅನಿಲ್ ತೇಲಂಗಿ, ಸೂರಜ್ ರಿಸಾಲ್ದಾರ್, ಅಬ್ದುಲ್ ಡೋಣೂರ್, ಕಾರ್ಮಿಕ ಇಲಾಖೆ ಸಿಬ್ಬಂದಿ ಸಿದ್ದು ನಾಮಿ, ದ್ಯಾಮಣ್ಣ ಗುಳಗ್ಬಾಳ್ ಮತ್ತಿತರರು ಇದ್ದರು. ಸೂರಜ್ ರಿಸಾಲ್ದಾರ್, ಸುನಾಮಿ ಟಿವಿ, ನ್ಯೂಸ್ ಡೆಸ್ಕ್, ಉದಯ್ ಬಿಹಾರ್.